ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನ ರೀತಿ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಅಜ್ಜಿ, ನನಗೇನು ಬೇಜಾರಿಲ್ಲ. ನೀನು ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತಾಗುತ್ತೆ. ನಿನ್ನ ಮುಖ ನೋಡು, ಬಿಸಿಲಲ್ಲಿ ಒಣಗಾಕಿದ ಸೆಂಡಿಗೆ ಥರ ಆಗಿದೆ. ಇದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ತಪ್ಪೇ ಇಲ್ಲ ಅಂದಾಗ ಬೇಜಾರು ಯಾಕೆ ಮಾಡ್ಕೋಬೇಕು? ನಂದೇ ತಪ್ಪು ಅಜ್ಜಿ. ಅಯ್ಯೋ ಶಿವನೇ, ಯಾಕೆ ಹೀಗಂತಿದ್ಯಾ? ಯಾರಂದ್ರು ಇದ್ರಲ್ಲಿ ನಿನ್ ತಪ್ಪಿದೆ ಅಂತ? ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅವಳು ಮಕ್ಕಳನ್ನ ಬೆಳೆಸಿದ ರೀತಿ ಆಗಿದೆ. ಮಕ್ಕಳ ಬೆಳವಣಿಗೆನಲ್ಲಿ ತಾಯಿಯ ಪಾತ್ರ ಮುಖ್ಯ ಆಗಿರುತ್ತೆ. ಅವ್ರು ಚಿಕ್ಕವರಿರುವಾಗಲೇ ಸರಿಯಾಗಿ ತಿದ್ದಿ ತೀಡಿ ಬೆಳೆಸ್ಲಿಲ್ಲ ಅಂದ್ರೆ ಕುಲಿಗೆಟ್ಟು ಹೋಗ್ತಾರೆ ಮಕ್ಕಳು. ಅಡ್ಡದಿಡ್ಡಿ ಬೆಳೆದು ಅಡ್ಡದಾರಿನೇ ಹಿಡಿತಾರೆ, ಕೊನೆಗೂ ರಿಪೇರಿ ಆಗೋದೇ ಇಲ್ಲ. ಈ ಅಶ್ವಿನಿದು ಅದೇ ಕೇಸು. ಅವಳು ನಮ್ಮನೆಯವಳೇ ಆಗಿರ್ಬೋದು, ಆದರೆ ಇದ್ದದ್ದಿದ್ದಂಗೆ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ಯಾಕಂದರೆ ಅವಳು ಹುಟ್ಟಿದಾಗಿಂದ ಇರೋದೇ ಹಾಗೆ. ತಾಯಿಯಂತೆ ಮಗಳು ನೂಲ್ನಂತ ಸೀರೆ ಅಂತ ಸುಮ್ಮನೆ ಹೇಳ್ತಾರ? ಇಂಥವ್ರನ್ನ ನೋಡೇನೆ ಆ ಗಾದೆ ಮಾಡಿರ್ಬೋದು. ಈ ಶಕುಂತಲಾ ಹೇಗೆ ಲೆಕ್ಕ ಪಕ್ಕ ಅಂತ ತಲೆ ಕೆಡಿಸ್ಕೋತಾ ಇರ್ಲಿಲ್ವೋ, ಈ ಅಶ್ವಿನೂ ಹಾಗೆ. ಇಬ್ಬರಲ್ಲೂ ಏನು ವ್ಯತ್ಯಾಸ ಇಲ್ಲ. ಸಾಲ್ದು ಅಂತ ನಮ್ಮ ಗುಂಡಪ್ಪನೂ ಹಾಗೆ ಇದ್ದಾನೆ. ಎಲ್ಲರನ್ನೂ ಅತಿಯಾಗಿ ಮುದ್ದು ಮಾಡಿ ಮಾಡಿ ಅವ್ರ ತಲೆ ಕೆಲಸ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ. ಹಸಿವಿದ್ರೆ ತಾನೇ ತಲೆ ಚುರುಕಾಗೋದು, ಕೆಲಸ ಮಾಡೋದು. ಆದರೆ ಇಲ್ಲಿ ಕೇಳಿದ ಹಾಗೆ ಎಲ್ರಿಗೂ ಎಲ್ಲ ಸಿಕ್ಕಿಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಯಾವುದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ. ನೀನು ಪಾಪದ ಪುಣ್ಯಕೋಟಿ ಥರ ಕಾಣ್ತೀಯ, ಆದರೆ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಅಷ್ಟಿಲ್ಲದೆ ನಾನು ನಿನ್ನನ್ನು ಈ ಮನೆ ಯಜಮಾನಿ ಮಾಡಿಬಿಟ್ನಾ? ನೋಡೋ, ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ನಿನ್ನ ಕೈಲಿ ಎಲ್ಲ ಆಗುತ್ತೆ. ಅಜ್ಜಿ, ಆದರೆ ಗೌತಮ್ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಜ್ಜಿ. ನಾನು ಯಾವತ್ತೂ ಅವ್ರಿಗೆ ಎದುರುತ್ರ ಮಾತ್ರ ಕೊಡಲ್ಲ. ನನಗೆ ಅರ್ಥ ಆಗುತ್ತೆ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಅವನಿಗೆ ಎಲ್ಲಾನು ಅರ್ಥ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಸರಿ ಅಜ್ಜಿ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಹಾಂ, ಮಾಡು ಮಾಡು, ಬಿಡಬೇಡ, ಜಮಾಯಿಸು. ಹಲೋ ಅದಕ್ಕೆ, ಏನತ್ಗೆ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ಗೆಳೆಯ ಏನೇನೋ ಹೇಳ್ದ, ಏನೋ ಸ್ವಲ್ಪ ನಿಮ್ಮ ಹತ್ರ ಹಾರ್ಷಾಗಿ ಮಾತಾಡ್ಬಿಟ್ನಂತೆ. ನನ್ನ ಹತ್ರ ದುಃಖ ತೋಡ್ಕೊಂಡ, ಅದಕ್ಕೆ ಕೇಳಿದೆ ಅತ್ತಿಗೆ. ಅವನು ಮನಸ್ಸಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇಟ್ಕೊಳ್ಳಲ್ಲ ಅತ್ತಿಗೆ. ನೀವು ಅಷ್ಟೇ ಏನೂ ಇಟ್ಕೋಬೇಡಿ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಮುಗೀತಾ ನಿಮ್ಮ ಆಪ್ತ ಸಮಾಲೋಚನೆ? ಇದು ಮುಗೀತತ್ಗೆ. ಏನು ಆನಂದ್ ಅವರೇ ನೀವು, ಗೌತಮ್ ಅವ್ರ ವಿಷಯದಲ್ಲಿ ನಾನು ಅತಿಯಾಗಿ ಬೇಜಾರು ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ನೀವು? ಇಷ್ಟನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಅದೇ ನನಗೆ ಗೊತ್ತು, ನಮ್ಮ ಅತ್ತಿಗೆ ಏನು ಅಂತ ನನಗೆ ಗೊತ್ತಿಲ್ವಾ? ಸರಿ, ಈಗ ಫೋನ್ ಮಾಡಿದ್ದೆ ಯಾಕತ್ಗೆ? ಇನ್ವೆಸ್ಟಿಗೇಷನ್ಗೋಸ್ಕರ. ಇನ್ವೆಸ್ಟಿಗೇಷನ್ನ? ಹಾಂ, ಆ್ಯಕ್ಚುಲಿ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು, ಹಾಗೆ ಒಂದು ರಿಕ್ವೆಸ್ಟು ಇತ್ತು. ಹೇಳಿ ಅತ್ತಿಗೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಪ್ಲೀಸ್ ನಾನು ಹೇಳ್ದಂಗೆ ಮಾಡ್ತೀರಾ? ಅದಕ್ಕೆ ಅಲ್ಲ, ಇದನ್ನ ಮಾಡಬೇಕು ಅಂತೀರಾ ಅದಕ್ಕೆ? ನನಗೆ ಯಾಕೋ ನೋಡಿ, ನೀವು ಭಯ ಪಟ್ಕೋಬೇಡಿ. ಮನೆ ಇನ್ಚಾರ್ಜ್ ನಾನು ಕೊಟ್ಟಿದ್ದಾರೆ ಅಂದಮೇಲೆ ಮನೆಗೆ ಏನು ಒಳ್ಳೇದು ನಾನು ಅದನ್ನೇ ಮಾಡಬೇಕಲ್ವಾ? ಸೂಜಿ ಕೊಟ್ರೆ, ಇಂಜೆಕ್ಷನ್ ಕೊಟ್ರೆ, ಕಹಿ ಮಾತ್ರೆ ಕೊಟ್ರೆ ಕಾಯಿಲೆ ವಾಸಿ ಆಗೋದು. ಕರೆಕ್ಟಾ ನಾನು ಹೇಳೋದು? ನಿಜ ಅದಕ್ಕೆ, ನೀವು ಹೇಳಿದ್ದು ಕರೆಕ್ಟೇನೆ. ಒಂದೊಂದ್ಸರ್ತಿ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಹಾಗಾದರೆ ನೀವು ಹೇಳಿದ ಕೆಲಸ ಮಾಡಿಬಿಡ್ಲಾ? ಕಾನ್ಫಿಡೆಂಟಾ? 100%. ಲಾಕ್ ಮಾಡಲಾ? ಹಾಗಾದರೆ ಲಾಕ್ ಮಾಡಿ. ಓಕೆ ಅದಕ್ಕೆ, ಡನ್. ಥ್ಯಾಂಕ್ ಯು, ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.